ಎಲ್ಲರಿಗೂ ನಮಸ್ಕಾರ. ಒಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವಿವಾಗ ಶಿಕ್ಷಕರಿಗಾಗಿ ಗಣರಾಜ್ಯೋತ್ಸವದ ಭಾಷಣದ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮುಖ್ಯ ಗುರುಗಳೇ, ಶಿಕ್ಷಕರೇ, ನನ್ನ ನೆಚ್ಚಿನ ಮುದ್ದು ಮಕ್ಕಳೇ, ಎಲ್ಲರಿಗೂ 77ನೆಯ ಗಣರಾಜ್ಯೋತ್ಸವದ ಶುಭಾಶಯಗಳು. 1950 ಜನವರಿ 26ರಂದು ಭಾರತವು ಗಣರಾಜ್ಯವಾಗಿ ಘೋಷಣೆಯಾದ ದಿನವಾಗಿದೆ. ಗಣರಾಜ್ಯ ಎಂದರೆ ಇಲ್ಲಿ ಗಣ ಎಂದರೆ ಗುಂಪು, ಸಮೂಹ ಎಂದರ್ಥ ಹಾಗೂ ರಾಜ್ಯ ಎಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆಸಿರುವ, ಸ್ವಯಂ ಆಡಳಿತ ಹೊಂದಿರುವ ಮತ್ತು ತಮ್ಮದೇ ಆದ ಕಾನೂನುಗಳನ್ನು ರಚಿಸಿ ಜಾರಿಗೊಳಿಸುವ ಅಧಿಕಾರವಿರುವ ಜನಸಮೂಹ ಮತ್ತು ಅವರ ರಾಜಕೀಯ ಸಂಘಟನೆಯಾಗಿದೆ. ನಮ್ಮ ದೇಶವು ಗಣರಾಜ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇಂದು ನಾವು ಮೊದಲು ಮಾತೃಭೂಮಿಯನ್ನು ವಿದೇಶಿ ಆಳ್ವಿಕೆಯ ಸಂಕೋಲೆಯಿಂದ ಮುಕ್ತಗೊಳಿಸಲು ಮಹಾನ್ ತ್ಯಾಗಗಳನ್ನು ಮಾಡಿದ ಧೈರ್ಯಶಾಲಿಗಳನ್ನು ನೆನಪಿಸಿಕೊಳ್ಳಬೇಕು. 20ನೇ ಶತಮಾನದ ಆರಂಭದ ದಶಕಗಳಲ್ಲಿ ಅವರ ಹೋರಾಟಗಳು ಸಂಘಟಿತ ರಾಷ್ಟ್ರವ್ಯಾಪಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಒಗ್ಗೂಡಿದವು. ಮಹಾತ್ಮ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಬಾಬಾ ಸಾಹೇಬ ಅಂಬೇಡ್ಕರ್ ಅವರಂಥವರು ಇರುವುದು ದೇಶದ ಅದೃಷ್ಟ. ಅವರು ಅದರ ಪ್ರಜಾಪ್ರಭುತ್ವದ ನೀತಿಯನ್ನು ಮರುಶೋಧಿಸಲು ಸಹಾಯ ಮಾಡಿದರು. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವು ಆಧುನಿಕ ಕಾಲದಲ್ಲಿ ನಾವು ಕಲಿತ ಸೈದ್ಧಾಂತಿಕ ಪರಿಕಲ್ಪನೆಗಳಲ್ಲ. ಅವು ಯಾವಾಗಲೂ ನಮ್ಮ ನಾಗರಿಕ ಪರಂಪರೆಯ ಭಾಗವಾಗಿವೆ. ಭಾರತವು ಹೊಸದಾಗಿ ಸ್ವತಂತ್ರವಾದಾಗ ಸಂವಿಧಾನ ಮತ್ತು ಗಣರಾಜ್ಯದ ಭವಿಷ್ಯದ ಬಗ್ಗೆ ಸಿನಿಕತನ ತೋರಿದ ವಿಮರ್ಶಕರು ಏಕೆ ಸಂಪೂರ್ಣವಾಗಿ ತಪ್ಪು ಎಂದು ಸಾಬೀತಾಯಿತು ಎಂಬುದನ್ನು ಇದು ವಿವರಿಸುತ್ತದೆ. ನಮ್ಮ ಸಂವಿಧಾನ ಸಭೆಯ ರಚನೆಯು ನಮ್ಮ ಗಣರಾಜ್ಯ ಮೌಲ್ಯಗಳಿಗೆ ಸಾಕ್ಷಿಯಾಗಿತ್ತು. ಇದು ದೇಶದ ಎಲ್ಲ ಭಾಗಗಳು ಮತ್ತು ಎಲ್ಲ ಸಮುದಾಯಗಳ ಪ್ರತಿನಿಧಿಗಳನ್ನು ಹೊಂದಿತ್ತು. ಮುಖ್ಯವಾಗಿ ಸರೋಜಿನಿ ನಾಯ್ಡು, ರಾಜಕುಮಾರಿ ಅಮೃತ ಕೌರ್, ಸುಚೇತಾ ಕೃಪಲಾನಿ, ಹಂಸಾಬೆನ್ ಮೆಹ್ತಾ ಮತ್ತು ಮಾಲತಿ ಚೌಧರಿ ಅವರಂತಹ ಧೀಮಂತರು ಸೇರಿದಂತೆ 15 ಮಹಿಳೆಯರು ಅದರ ಸದಸ್ಯರಾಗಿದ್ದರು. ನಮ್ಮ ಸಂವಿಧಾನವು ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಮತ್ತು ನ್ಯಾಯ ಎಂಬ ಮೌಲ್ಯಗಳ ಮೇಲೆ ನಿರ್ಮಿತವಾಗಿದೆ. ಈ ಗಣರಾಜ್ಯೋತ್ಸವದ ದಿನ ಸಂವಿಧಾನದ ಗೌರವ ಕಾಯುವೆವು, ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ರಕ್ಷಿಸುವೆವು, ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಮಾರ್ಗದಲ್ಲಿ ನಡೆಯುವೆವು ಎಂದು ಪ್ರತಿಜ್ಞೆ ಮಾಡೋಣ. ಆಗಸ್ಟ್ 15 ಸ್ವಾತಂತ್ರ್ಯ ದಿನದಂದು ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪುಕೋಟೆಯಿಂದ ಧ್ವಜಾರೋಹಣ ಮಾಡುತ್ತಾರೆ. ಆದರೆ ಜನವರಿ 26ರ ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಗಳು ಕರ್ತವ್ಯದ ಹಾದಿಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾರೆ. ಒಂದೇ ದೇಶ ಒಂದೇ ಧ್ವಜವಿದ್ದರೂ ಎರಡು ವಿಭಿನ್ನ ವ್ಯಕ್ತಿಗಳು ಧ್ವಜಾರೋಹಣ ಮಾಡುವುದಕ್ಕೆ ಸಾಂವಿಧಾನಿಕ ಮತ್ತು ಐತಿಹಾಸಿಕ ಕಾರಣಗಳಿವೆ. ಸಾಂವಿಧಾನಿಕ ಮುಖ್ಯಸ್ಥ ಮತ್ತು ಸರ್ಕಾರದ ಮುಖ್ಯಸ್ಥ. ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲು ಭಾರತದ ಸಾಂವಿಧಾನಿಕ ವ್ಯವಸ್ಥೆಯನ್ನು ತಿಳಿಯಬೇಕು. ಭಾರತವು ಆಗಸ್ಟ್ 15, 1947ರಂದು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಂಡಿತು. ಈ ಸಂದರ್ಭದಲ್ಲಿ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಲಿಲ್ಲ. ದೇಶವನ್ನು ಸರ್ಕಾರ ನಡೆಸುತ್ತಿದ್ದವರು ಪ್ರಧಾನಮಂತ್ರಿಗಳು. ಅವರು ಕಾರ್ಯನಿರ್ವಾಹಕ ಮುಖ್ಯಸ್ಥರಾಗಿದ್ದು ಜನರ ಪ್ರತಿನಿಧಿಯಾಗಿ ಸರ್ಕಾರದ ನೇತೃತ್ವ ವಹಿಸಿದ್ದರು. ಹೀಗಾಗಿ ಸ್ವಾತಂತ್ರ್ಯ ದಿನದಂದು ಪ್ರಧಾನಮಂತ್ರಿಗಳಿಗೆ ಧ್ವಜಾರೋಹಣ ಮಾಡುವ ಪರಂಪರೆ ಆರಂಭವಾಯಿತು. ಆದರೆ ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಿತು. ಈ ದಿನದೊಂದಿಗೆ ಭಾರತ ಗಣರಾಜ್ಯವಾಯಿತು. ಸಂವಿಧಾನದ ಪ್ರಕಾರ ರಾಷ್ಟ್ರಪತಿಗಳು ದೇಶದ ಸಾಂವಿಧಾನಿಕ ಮುಖ್ಯಸ್ಥರು ಹಾಗೂ ಪ್ರಥಮ ಪ್ರಜೆ ಎಂದು ಪರಿಗಣಿಸಲಾಗುತ್ತಾರೆ. ಗಣರಾಜ್ಯೋತ್ಸವವು ಸಂವಿಧಾನದ ಅಂಗೀಕಾರವನ್ನು ಆಚರಿಸುವ ದಿನವಾಗಿರುವುದರಿಂದ ಈ ದಿನ ರಾಷ್ಟ್ರಪತಿಗಳಿಗೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಗೌರವ ನೀಡಲಾಗಿದೆ.
1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದಾಗ ರಾಷ್ಟ್ರಪತಿ ಸ್ಥಾನವೇ ಇರಲಿಲ್ಲ. ಆಗ ಲಾರ್ಡ್ ಮೌಂಟ್ ಬ್ಯಾಟನ್ ಗವರ್ನರ್ ಜನರಲ್ ಆಗಿದ್ದರು. ಹೀಗಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಯಾಗಿ ಕೆಂಪುಕೋಟೆಯಿಂದ ಧ್ವಜಾರೋಹಣ ಮಾಡಿದರು. ಆದರೆ 1950ರಲ್ಲಿ ಸಂವಿಧಾನ ಜಾರಿಯಾದ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಯಾದರು. ಅಂದಿನಿಂದ ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಗಳು ಧ್ವಜ ಹಾರಿಸುವ ಸಂಪ್ರದಾಯ ಆರಂಭವಾಯಿತು. ಇಷ್ಟು ಹೇಳಿ ನನ್ನೆರಡು ಅನಿಸಿಕೆಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ವಂದಿಸುತ್ತಾ ನನ್ನ ಈ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದಗಳು.